Zee5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಸಿ ಬಿಸಿ ದೋಸೆ ನೋಡಿ, ಹೀಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸೋಂಥ ಒಳ್ಳೆ ಮನಸ್ಸು ಈಗಿನ ಕಾಲದಲ್ಲಿ ಎಲ್ಲರಿಗೂ ಇರಲ್ಲ. ಸಾಧನಾ, ನಂಗೆ ಒಂಚೂರು ಸಾಂಬಾರು. ನೀನಾಗಲಿ ರಾಮ ಆಗಲಿ ಮದುವೆ ಹುಡುಗಿ ನೋಡುವಾಗ ಒಳ್ಳೆ ಮನಸ್ಸಿದೆಯಾ ಅಂತ ನೋಡಬೇಕಾದ್ದು ಮುಖ್ಯ. ಏನು ಹೇಳೋ, ಒಳ್ಳೆ ಮನಸ್ಸು. ಓಕೆ, ಇಂಪಾರ್ಟೆಂಟ್. ಗುಡ್ ಮಾರ್ನಿಂಗ್ ಚಿಕ್ಕಿ. ಗುಡ್ ಮಾರ್ನಿಂಗ್ ಅಪ್ಪು. ಓಹೋ, ಆಫೀಸ್ಗೆ ಹೊರಟ್ಬಿಟ್ಯಾ? ಬೇಗ ಬೇಗ ಹೊರಡು. ಬೆಲ್ ಹೊಡೆಯೋಕ್ಕೂ ಮುಂಚೆ ಅಲ್ಲಿರ್ಬೇಕು. ಓಕೆ ಚಿಕ್ಕಿ, ಏನ್ ಸ್ಪೆಷಲು? ರಾಮ ಪಲ್ಯ ದೋಸೆ. ಇನ್ನೇನಪ್ಪು, ಒಂದು ಟೈ ಒಂದು ಸ್ಕೂಲ್ ಬ್ಯಾಗ್ ಕೊಟ್ರೆ ನೀನು ಪಕ್ಕಾ ಸ್ಟೂಡೆಂಟೇ. ಹೌದು, ನೀನು ಆಫೀಸ್ಗೆ ಯಾಕೆ ಈ ಥರ ಫಾರ್ಮಲ್ಸಲ್ಲಿ ಹೋಗ್ತಾ ಇದೆಯಾ? ಸೂಟ್ ಯಾಕೆ ಹಾಕ್ತಿಲ್ಲ? ಭಾರ್ಗೋ, ಅದು ಹೆಂಗಾಗುತ್ತೆ ಭಾರ್ಗೋ? ಈಗ ಯಾರ್ಯಾರು ಯಾವ್ಯಾವ ಟೀಮ್ಗೆ ಆಡ್ತಾರೋ ಅದಕ್ಕೆ ಸೂಟ್ ಆಗೋವಂಥ ಜರ್ಸಿನೇ ಹಾಕೋಬೇಕು ಅಲ್ವಾ ರಾಮ್? ವಿಶ್ವ, ಕ್ರಿಕೆಟ್ ಬಿಟ್ಟು ನಿನ್ನ ತಲೆಯಲ್ಲಿ ಬೇರೆ ಏನೂ ಓಡೋದಿಲ್ವಾ? ಭಾರ್ಗೋ, ನಾನು ಏನು ಹೇಳ್ತಿದ್ದೀನೋ ಅದನ್ನು ಡಿಕೋಡ್ ಮಾಡೋದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಏನು ಹೇಳ್ತಿದ್ದೀನೋ ಅದು ಸರಿಯಾಗಿ ಅರ್ಥ ಆಗ್ತಿರೋದು ಅಶೋಕನ್ಗೆ ರಾಮ್ಗೆ ಅಲ್ವೇನ್ರ? ಏಯ್, ನೀರು 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 ನೀರು. ಈ ವಿಶ್ವ ಚಿಕ್ಕಪ್ಪಂಗೆ ನಿಜವಾಗ್ಲೂ ಎಲ್ಲ ಗೊತ್ತಾಗಿದೆಯಾ ಅಥವಾ ನಮ್ಮನ್ನು ಟೆಸ್ಟ್ ಮಾಡಕ್ಕೆ ನೋಡ್ತಿದ್ದಾರಾ? ರಾಮ್, ನಾನು ಹೇಳ್ತಿದ್ದೀನಿ ಕೇಳೋ. ನೀನು ಈ ಗೆಟಪ್ಪಲ್ಲಿ ಸಕ್ಕಾಗಿ ಕಾಣಿಸ್ತಾ ಇದೆಯಾ. ಇದನ್ನೇ ಮೇಂಟೈನ್ ಮಾಡು ಮತ್ತು ಇದನ್ನೇ ಮೇಂಟೈನ್ ಮಾಡು. ಥ್ಯಾಂಕ್ ಯು ಚಿಕ್ಕಪ್ಪ. ಬಡೋಣ, ಟೈಮ್ ಆಯ್ತು. ಇನ್ನೊಂದು ದೋಸೆ ತಿನ್ನೋ. ಬೇಡ ಸಾಧನ ಚಿಕ್ಕಿ, ಸಾಕು, ಹೊಟ್ಟೆ ತುಂಬ. ಚಟ್ನಿ ಚಟ್ನಿ. ಅಂದ್ರೆ ವಿಶ್ವ ಚಿಕ್ಕಪ್ಪಂಗೆ ಎಲ್ಲ ಗೊತ್ತಿದ್ದು ಆಟ ಆಡ್ತಿದ್ದಾರಾ? ಬೇಕು ಅಂತಾನೆ ಭಾರ್ಗವಿ ಚಿಕ್ಕಿಯಿಂದ ಮುಚ್ಚಿಟ್ಟಿದ್ದಾರಾ? ಅಶೋಕ, ಹೊರಡೋಣ, ಲೇಟ್ ಆಯ್ತು. ಹೊರಡ್ರಪ್ಪ, ಹೊರಡಿ. ಚೆನ್ನಾಗಾಗ್ಲಿ ನಿಮ್ಮಿಬ್ಬರದು ಪಾರ್ಟ್ನರ್ಶಿಪ್ಪು. ನಾರಿ ಕಣ್ಣು ಹೋರಿಯಾಗೆ ಕಟ್ಟರ್ ಕಣ್ಣು ಕೂರಿ ಆ ಒಂದು ಚಟ್ನಿ ಚಟ್ನಿ. ಪುಟ, ನೀನು ಸರಿಯಾಗಿ ಊಟ ಮಾಡಬೇಕು, ಪೂರ್ತಿ ಖಾಲಿ ಮಾಡ್ಬೇಕಾಯ್ತಾ? ಏನೇ, ನೆನ್ನೆಯಿಂದ ಸೀತಮ್ಮ ಇಂದ ಅಮ್ಮನ ಸ್ಥಾನಕ್ಕೆ ನಂಗೆ ಪ್ರಮೋಷನ್ ಕೊಟ್ಬಿಟ್ಯಾ? ಯಾಕೂ ಇಲ್ಲ, ಸುಮ್ಮನೆ ಸೀತಮ್ಮ. ಸರಿ ಸೀತಮ್ಮ, ನಿನ್ಗೇನೋ ಕೊಡ್ಬೇಕಂತ ಅನ್ಕೊಂಡಿದ್ದೆ, ಮರ್ತೇ ಹೋಯ್ತು ನೋಡು. ಅಮ್ಮ, be happy. I love you. ಇಷ್ಟು ಮುದ್ದಾಗಿ ಬಿಡಿಸಿದ್ಯಾ. ಐ ಲವ್ ಯು ಟು ಪುಟ್ಟ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಆಫೀಸ್ ಇರೋದು ಆ ಕಡೆ. ಸ್ವಲ್ಪ ಮಗಳು ಸ್ಕೂಲ್ ಹತ್ರ
ಹೋಗಿ ಬರಬೇಕಿತ್ತು ಸರ್, ಸ್ವಲ್ಪ ಅರ್ಜೆಂಟ್ ಇದೆ. ನಾನು ಎದುರಿಗೆ ಸಿಕ್ಕಿದ್ದೀನಿ ಅಂತ ಪರ್ಮಿಷನ್ ಕೇಳ್ತಾ ಇದ್ದೀರಾ, ಇಲ್ಲಾಂದ್ರೆ ಹಂಗೆ ಹೋಗ್ತಿದ್ರಿ ಅಲ್ವಾ? ಇಲ್ಲ ಸರ್, ಮೇಲ್ ಹಾಕ್ತಿದ್ದೆ. ಮೇಲು? ನೀವು ಎಷ್ಟು ಸಲ ಮೇಲ್ ಹಾಕಿದ್ದೀರಾ ನೀವು? ಅಲ್ಲ, ಸಂಜೆ ಆದ ತಕ್ಷಣ ಬೇಗ ಹೋಗ್ಬೇಕು ಅಂತೀರಾ, ಅದೇನೋ ಬ್ಯಾಂಕ್ ಕೆಲಸ ಇದೆ ಬೇಗ ಹೋಗ್ಬೇಕು ಅಂತೀರಾ. ಆ ಬ್ಯಾಂಕ್ನ ಹುಡುಕೊಂಡು ಇಲ್ಲಿಗೆ ಬರ್ತಾ ಇದಾರೆ. ಏನ್ರಿ ಅನ್ಕೊಂಡಿದ್ರ ಇದನ್ನ ಆಫೀಸ ಇಲ್ಲ ನಿಮ್ಮ ಮಾವನ್ ಮನೆನಾ? ಸರ್, ಅರ್ಜೆಂಟ್ ಇದ್ದಾಗ ಮಾತ್ರ ಹೋಗಿದ್ದೀನಿ ಸರ್, ಮಿಕ್ಕಿ ಟೈಮಲ್ಲೆಲ್ಲ ಇನ್ಫಾರ್ಮ್ ಮಾಡೇ ಹೋಗಿರೋದು. ರೀ, ನೀವೀಗ ಮಾಡೋದ್ರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತೇನ್ರಿ? ಅದೇನು ಸೀತಾಗ್ ಮಾತ್ರ ಸಲಿಗೆ ಕೊಡ್ತೀರಾ, ನಮಗ್ ಕೊಡೋದಿಲ್ಲ ಅಂತ ಕೇಳಿದ್ರೆ ಏನ್ರಿ ಉತ್ತರ ಹೇಳ್ಬೇಕು ನಾನು? ಕಮ್ ಆನ್, ಟಾಕ್ ಟು ಮೀ. ಎಕ್ಸ್ಕ್ಯೂಸ್ ಮೀ, ಯಾವನವನು? ಏನೋ ಯಾಕೆ ಕಿಸ್ಕೊಂಡ್ ಮಾತಾಡ್ತಾ ಇದ್ದೀರಾ? ಎಂಪ್ಲಾಯ್ಸ್ ಹತ್ರ ಹೀಗೆ ಮಾತಾಡೋದ? ಹೌದು, ನೀ ನನ್ನ ಪ್ರಶ್ನೆ ಮಾಡ್ತೀಯಾ? ಮಾಡ್ತೀನಿ. ರಾಮ್, ನೀವ್ ಯಾವ ಟೋನಲ್ಲಿ ಮಾತಾಡ್ತಾ ಇದ್ದೀರೋ ಅದೇ ಟೋನಲ್ಲಿ ನಮಗೂ ಮಾತಾಡಕ್ ಬರುತ್ತೆ. ಇಲ್ಲಿ ನಾನು ಮ್ಯಾನೇಜರ್. ಸೋ ವಾಟ್? ಸೋ ವಾಟ್? ಏನಾಗ್ತಿದೆ ಇಲ್ಲಿ ಸೀತಾ? ನಥಿಂಗ್ ಸರ್. ಸರ್, ಗುಡ್ ಮಾರ್ನಿಂಗ್. ರಂಡಿ, ಎನಿ ಪ್ರಾಬ್ಲಮ್? ಸರ್, ಆಫೀಸ್ ಟೈಮ್ನಲ್ಲಿ ಏನೇನೋ ಇಲ್ದಿರೋ ಕಾರಣಗಳು ಹೇಳ್ಬಿಟ್ಟು ಬೇಗ ಹೋಗ್ತಿರ್ತಾರೆ ಸರ್, ಅದನ್ನೇ ವಿಚಾರಿಸ್ಕೊಂತ ಇದ್ದೆ. ಏನೇ ಆಗಲಿ, ಕೀಪ್ ಯುವರ್ ಟೋನ್ ಡೌನ್ ಚರಂಡಿ, ಸುಮ್ಮನೆ ಕೂಗಾಡಬೇಡಿ. ಸರಿ ಸರ್, ಹೋಗಿ. ಏನಾದರೂ ಹೇಳೋದಿತ್ತಾ ರಾಮ್? ಆಕ್ಚುಲಿ ನೀವು ಬ್ಯುಸಿ ಇದ್ರಲ್ಲ, ಅದಕ್ಕೆ ಮಾತಾಡ್ಸಿಲ್ಲ. ನಾನು ನಿಮ್ಮ ಹತ್ರ ಏನೋ ಹೇಳೋದಿತ್ತು. ಏನು? ಇಲ್ಲಿ ಬೇಡ. ಇಲ್ಲಿ ಬೇಡ. ಲಂಚ್ ಬ್ರೇಕಲ್ಲಿ ಮಾತಾಡೋಣ. ಐ ಮೀನ್, ಈಗಲೇ ಒಂದು ಶಾರ್ಟ್ ಬ್ರೇಕ್ ತಗೋಬೋದಲ್ಲ? ಸರಿ. ತೀರಾ ಫಾರ್ಮಲ್ ಆಗಿ ಮಾತಾಡ್ಕೊಂಡು ಎದ್ದು ಬಂದ್ವಿ, ಆಮೇಲೆ ಮಾತಾಡ್ಬೋದಿತ್ತೇನೋ. ಇಟ್ಸ್ ಓಕೆ, ನಾನು ಮಾತಾಡ್ಬೇಕಾಗಿತ್ತು. ಏನು ವಿಷಯ? ನೀವು ಹೇಳಿದ್ಮೇಲೆ ಹೇಳ್ತೀನಿ. ನಂದೊಂಥರ ಕನ್ಫ್ಯೂಷನ್. ಹೇಳಬೇಕು ಅಂತ ಅಂದ್ಕೊಂಡು ಹೇಳಕ್ಕೆ ತುಂಬ ಒದ್ದಾಡ್ತಿದ್ದೀನಿ. ಹೇಳಿದ್ರೆ ನನಗೆ ಬೈಕೋತೀರಾ ಅಂತ ಗೊತ್ತು. ನಾನು ಹೇಳಿದ್ಮೇಲೆ ನೀವು ಬೈಕೊಳ್ಳೋಕ್ಕಿಂತ ನಾನೇನು ಬೈಕೊಳ್ಳಲ್ಲ ಬಿಡಿ. ನೀವು ನನಗೆ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ಸಿಹಿಗೆ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ರಿ. ಅವಳಿಗೆ ಏನು ಇಷ್ಟ ಆಗುತ್ತೋ ಅದು ನನ್ನ ಲೈಫಲ್ಲೂ ಒಂದು ಭಾಗ ಆಗಿಬಿಡುತ್ತೆ. ಯು ಮೀನ್ ಇಷ್ಟ ಇದೆಯೋ ಇಲ್ವೋ ನಾನು ನಿಮ್ಮ ಲೈಫಲ್ಲಿ ಇರ್ತೀನಿ ಅಂತನ? ಛೇ, ಹಾಗಲ್ಲ. ನನಗೆ ತುಂಬ ಕಡಿಮೆ ಫ್ರೆಂಡ್ಸ್. ಪ್ರಿಯಾ ಬಿಟ್ರೆ ಇನ್ನೆಲ್ಲ ಹಾಯ್ ಬಾಯ್ ಕ್ಲೋಸ್ ಅಷ್ಟೇ. ನೀವು ಮಾತ್ರ ನನಗೆ ಹತ್ರ ಆಗಿದ್ದೀರಾ. ಯು ಮೈ ಟ್ರೂ ಫ್ರೆಂಡ್. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.